ಈಶ್ವರಪ್ಪನನ್ನ ಬಿಜೆಪಿಯವರೇ ಬಲಿ ಹಾಕ್ತಾರೆ, ಇಡಿ ಐಟಿ ದಾಳಿ ಮಾಡಿಸ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಈಶ್ವರಪ್ಪರನ್ನ ಬಿಜೆಪಿಯವರೇ ಬಲಿ ಹಾಕ್ತಾರೆ, ಇಡಿ ಐಟಿ ದಾಳಿಯನ್ನ ಮಾಡಿಸ್ತಾರೆ ಅಂತ ಚಿತ್ರದುರ್ಗ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಇಡಿ ದಾಳಿ ಮಾಡಿಸ್ತಾರೆ, ಬಿಜೆಪಿ ವಿರುದ್ಧವಾಗಿ ಮಾತನಾಡಿದವರ ಮೇಲೆ ರೇಡ್ ಆಗುತ್ತೆ, ಇಡಿ ಐಟಿ ತಂಡವನ್ನ ಬಿಟ್ಟು ದಾಳಿ ಮಾಡಿಸ್ತಾರೆ ಅಂತ ಸಿಎಂ ಹೇಳಿರೋದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಈ ರೀತಿ ಬಾಂಬ್ ಸಿಡಿಸಿದ್ದಾರೆ. ಇತ್ತ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಂತ ಈಶ್ವರಪ್ಪ, ಅಮಿತ್ ಶಾ ಅವರೇ ನನ್ನನ್ನ ಭೇಟಿಯಾಗುವುದಕ್ಕೆ ಅವಕಾಶ ನೀಡಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇಬ್ಬರ ಹೇಳಿಕೆಗಳೇನೇನಿತ್ತು ನೋಡೋಣ ಬನ್ನಿ. ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರ ಮಾತನ್ನು ಮೀರಬೇಕು ಬೇಡ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ. ನಾನು ಹೋಗಲಿಲ್ಲ ಏನಾಗುತ್ತೆ, ಎಷ್ಟು ಸೊಕ್ಕು ಈಶ್ವರಪ್ಪನವ್ರಿಗೆ, ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು. ನಾನು ಅದಕ್ಕೋಸ್ಕರ ಡೆಲ್ಲಿಗೆ ಹೋದೆ. ಭಗವಂತ ನನ್ನ ಜೊತೆಗಿದ್ದಾನೆ ಅದಕ್ಕೆ ಸಾಕ್ಷಿ. ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ, ನಾನು ಅನೇಕ ಪ್ರಶ್ನೆಗಳವ್ರ ಮುಂದೆ ಇಟ್ಟಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರು ನನಗೆ ಭೇಟಿ ಆಗಲಿಲ್ಲ. ಅದರ ಅರ್ಥ ಅಲ್ಲ, ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ, ನೀವು ಅವ್ರು ಕೊಡಲಿಲ್ಲ. ಅವ್ರು ಡೆಲ್ಲಿ ಹೋದ, ಅವ್ರ ಆಫೀಸಿಗೆ ಫೋನ್ ಮಾಡಿದೆ, ಬನ್ನಿ ಟೈಮ್ ಹೇಳ್ತೀನಿ ಅಂತ ಹೇಳಿದರು. ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಳ್ಳೆಯದಾಯ್ತು ನನಗೆ, ಅದು ಒಳ್ಳೆಯದೇ ಆಯ್ತು ನನಗೆ. ಅವರೇನಾದ್ರು ಕೂಡ ಭೇಟಿ ಮಾಡಿ ಇದಷ್ಟು ಅನ್ಯಾಯಗಳೇನೇನಾಗಿದೆ ಅದಷ್ಟು ಕೇಳಿ. ಆ ಈಶ್ವರಪ್ಪನ ಬಿಡಲ್ಲ ಅವರು. ಒಂದು ವೇಳೆ ಏನಾದ್ರು ಇಂಡಿಪೆಂಡೆಂಟ್ ನಿಂತುಬಿಟ್ರೆ ಈಶ್ವರಪ್ಪ ಅವ್ರ ಮೇಲೆ ಇಡಿ ಬಿಟ್ಟು ಇನ್ಕಮ್ ಟ್ಯಾಕ್ಸ್ನವ್ರು ಬಿಟ್ಟು ಬಲಿ ಹಾಕ್ಬಿಡ್ತಾರೆ. ಈ ತರ ದ್ವೇಷದ ರಾಜಕಾರಣ ಮಾಡೋರು ಅಧಿಕಾರದಲ್ಲಿ ಇರ್ಬೇಕಾ? ಈಗೆಲ್ಲ ಎದುರಿಸ್ತಾರೆ. ಯಾರು ಬಿಜೆಪಿ ವಿರುದ್ಧ ಮಾಡ್ತಾರೆ, ಲೀಡರ್ಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅವ್ರಿಗೆಲ್ಲ ಎದುರಿಸೋದು. ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ನಾವು ಚೂ ಬಿಡ್ತೀವಿ, ಐಟಿ ಇಡಿ ಬಿಡ್ತೀವಿ, ಸಿಬಿಐ ಬಿಡ್ತೀವಿ. ಅವ್ರ ಜೊತೆಗೆ ಹೊಂಟೋದ್ರೆ ಕೇಸ್ನೇ ಮನ್ನಾ ಮಾಡ್ಬಿಡೋದು. ಅವ್ರ ಜೊತೆಗೆ ಹೋದ್ರೆ ಕೇಸೇ ಮನ್ನಾ.